ಸ್ಪರ್ಧಾತಾಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಿತ್ರರೇ. ಈ ಸ್ಪರ್ಧಾತಾಣ ಯೂಟ್ಯೂಬ್ ಚಾನಲ್ ವತಿಯಿಂದ TET, GPSTR, HSTR ಇನ್ನಿತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ 6ರಿಂದ 10ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕದ ಪ್ರತಿಯೊಂದು ಅಧ್ಯಾಯವನ್ನು ತಮ್ಮ ಮುಂದೆ ಇರ್ತಕ್ಕಂತಹ ಪ್ರಯತ್ನ ನಮ್ಮ ಉದ್ದೇಶ ಆಗಿರುತ್ತದೆ. ಕೇವಲ TET, GPSTR, HSTR ಮಾತ್ರ ಅಲ್ಲ, ಇತರೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳು ತಗೊಂಡ್ರೂ ಸಹ ಬೇಸಿಕ್ ನಾಲೆಡ್ಜ್, ಸಾಮಾನ್ಯ ಜ್ಞಾನ ಅಂತಕ್ಕಂಥದ್ದು ನಮಗೆ ಈ ಒಂದು ಪಠ್ಯಾಂಶದಿಂದ ಸಿಗುತ್ತೆ. ಹಾಗಾಗಿ 6ರಿಂದ 10ನೇ ತರಗತಿಯ ಎಲ್ಲ ತರಗತಿಗಳ ಸಮಾಜ ವಿಜ್ಞಾನ ಪಠ್ಯಪುಸ್ತಕವನ್ನು ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ವಿಡಿಯೋನ ಕೊನೆಯವರೆಗೂ ವೀಕ್ಷಿಸಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಎಂದು ಕೇಳ್ಕೊಳ್ಳುತ್ತಾ ಈಗ ವಿಷಯವನ್ನು ಮುಂದುವರಿಸೋಣ. ಈಗ ಮೊದಲನೇದಾಗಿ 6ನೇ ತರಗತಿಯ ಸಮಾಜ ವಿಜ್ಞಾನ ಪಾರ್ಟ್ 1 ಭಾಗ 1ರ ಪಠ್ಯಾಂಶ ಈ ರೀತಿ ಇರುತ್ತೆ. ಇತಿಹಾಸ ವಿಭಾಗದಲ್ಲಿ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ, ಭಾರತ ನಮ್ಮ ಹೆಮ್ಮೆ, ನಮ್ಮ ಹೆಮ್ಮೆಯ ಕರ್ನಾಟಕ, ವೇದಕಾಲದ ಸಂಸ್ಕೃತಿ, ಹೊಸ ಧರ್ಮಗಳ ಉದಯ, ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು, ಇವಿಷ್ಟು ಇತಿಹಾಸ ವಿಭಾಗಕ್ಕೆ ಸಂಬಂಧಪಟ್ಟಿದ್ದಾಗಿದ್ದರೆ, ನೆಕ್ಸ್ಟ್ ಪೌರನೀತಿಗೆ ಸಂಬಂಧಪಟ್ಟಂತೆ ಪೌರ ಮತ್ತು ಪೌರತ್ವ, ನಮ್ಮ ಸಂವಿಧಾನ, ಪ್ರಭುತ್ವದ ಪ್ರಕಾರಗಳು, ನಂತರ ಭೂಗೋಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಗ್ಲೋಬ್ ಮತ್ತು ನಕಾಶೆಗಳು ಹಾಗೂ ಭೂಮಿಯ ಸ್ವರೂಪ. ಇದಿಷ್ಟು 6ನೇ ತರಗತಿ ಪಾರ್ಟ್ 1 ಭಾಗ 1ರ ಪಠ್ಯಾಂಶ ಆಗಿರುತ್ತೆ. ಈಗ ನೇರವಾಗಿ ಅಧ್ಯಾಯ 1ಕ್ಕೆ ಬರೋಣ. ಅಧ್ಯಾಯ 1 ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಅನ್ನುವಂಥದ್ದು. ಇಲ್ಲಿ ಫಸ್ಟ್ ನಾವು ಇತಿಹಾಸ ಅಂದರೆ ಏನು ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾಗುತ್ತೆ. ಇತಿಹಾಸ ಅಂತಂದರೆ ತುಂಬ ಸರಳವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಈ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ. ಇತಿಹಾಸ ಅಂತಂದರೆ ಸಾಮಾನ್ಯವಾಗಿ ನಾವು ಸರಳ ವಾಕ್ಯದಲ್ಲಿ ಹೇಳೋದಾದರೆ, ಈ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ. ಇದು ಮನುಷ್ಯರು ನಡೆದು ಬಂದ ದಾರಿಯನ್ನು ಪರಿಚಯಿಸುತ್ತದೆ. ಯಾವುದು? ಇತಿಹಾಸ ಅಂತಕ್ಕಂಥದ್ದು. ಹಾಗಾದರೆ ಪರೀಕ್ಷೆಗಳಲ್ಲಿ ಇತಿಹಾಸ ಅಂದರೆ ಏನು ಅನ್ನುವಂಥದ್ದಕ್ಕೆ ಬರೀ ಇದೊಂದೇ ಉತ್ತರನ ಅನ್ನುವಂಥದ್ದು ತಪ್ಪಾಗುತ್ತೆ. ಹಾಗಾಗಿ ಹಲವಾರು ಇತಿಹಾಸಕಾರರು ಕೊಟ್ಟಿರ್ತಕ್ಕಂತಹ ಇನ್ನೂ ಹಲವಾರು ವ್ಯಾಖ್ಯಾನಗಳನ್ನು ನಾವು ಗಮನಿಸ್ಬೋದು. ಆ ಎಲ್ಲ ವ್ಯಾಖ್ಯಾನಗಳು ಮುಂದೆ ಹಂತ ಹಂತವಾಗಿ ನಿಮಗೆ ತಿಳಿಸ್ತಾ ಹೋಗ್ತೀವಿ. ಮುಂದಿನ ತರಗತಿಗಳಲ್ಲಿ ಇನ್ನೂ ಇದಕ್ಕಿಂತ ಹೆಚ್ಚಿನದಾದಂಥ ಮಾಹಿತಿ ನಿಮಗೆ ಲಭ್ಯ ಆಗುತ್ತೆ. ಇನ್ನು ಇತಿಹಾಸ ಅಂದರೆ ಏನು ಅನ್ನುವಂಥದ್ದನ್ನು ಮಾನವ ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಬೆಳೆದು ಬಂದಂಥ ದಾರಿಯನ್ನೇ ಇತಿಹಾಸ ಅಂತಂದೇಳಿ ಕೆಲವು ಇತಿಹಾಸ ತಜ್ಞರು ಹೇಳ್ತಾರೆ. ಅದೇ ರೀತಿಯಾಗಿ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಹೋರಾಟವೇ ಇತಿಹಾಸ ಅಂತಂದೇಳಿ ಹೀಗೆ ಹಲವಾರು ವ್ಯಾಖ್ಯಾನಗಳನ್ನು ನಾವು ಕಾಣ್ಬೋದು. ಇನ್ನು ಇತಿಹಾಸ ಅನ್ನುವಂಥದ್ದು ಘಟನೆಗಳನ್ನು ವಿವರಿಸುವಾಗ ಕಾಲ, ಸ್ಥಳ ಮತ್ತು ವ್ಯಕ್ತಿಯ ಕುರಿತು ನಿರ್ದಿಷ್ಟತೆ ಮತ್ತು ಖಚಿತತೆಯನ್ನು ನಮಗೆ ತಿಳಿಸುತ್ತೆ. ಅಂದರೆ ಒಂದು ಘಟನೆ ಅಂತಕ್ಕಂಥದ್ದು ಯಾವಾಗ ನಡೀತು, ಎಲ್ಲಿ ನಡೀತು ಮತ್ತು ಯಾರಿಂದ ನಡೀತು ಅನ್ನುವಂಥದ್ದು ನಮಗೆ ಇತಿಹಾಸದಿಂದ ಸ್ಪಷ್ಟವಾಗಿ ನಮಗೆ ತಿಳಿಯುತ್ತೆ. ಹಾಗಾದರೆ ಇತಿಹಾಸ ಅಂತಕ್ಕಂಥದ್ದು ಕೇವಲ ಅದೊಂದು ಕತೆ ಅನ್ನುವಂಥದ್ದು ಕೆಲವು ವಾದಗಳನ್ನು ನಾವು ಕಾಣ್ಬೋದು. ಅದಕ್ಕೆ ಇಲ್ಲಿ ಉತ್ತರ ಸಿಗ್ತಾ ಹೋಗುತ್ತೆ. ಹಾಗಾದರೆ ಕತೆಗೂ ಮತ್ತು ಇತಿಹಾಸಕ್ಕೂ ಏನು ವ್ಯತ್ಯಾಸ ಇದೆ ಅಂತಕ್ಕಂಥದ್ದು ಇಲ್ಲಿ ನಾವು ಒಂದು ಅಂಶವನ್ನು ತಿಳ್ಕೊಬೇಕಾಗುತ್ತೆ. ಇತಿಹಾಸ ಅಂತಕ್ಕಂಥದ್ದು ಸಮಾಜ ವಿಜ್ಞಾನದ ಒಂದು ಭಾಗ. ವಿಜ್ಞಾನ ಅಂತಂತಂದ್ರೆ ಇಲ್ಲಿ ಕ್ರಮಬದ್ಧವಾಗಿ ವೈಜ್ಞಾನಿಕ ತತ್ವಗಳ ಅಥವಾ ತಳಹದಿಯ ಆಧಾರದಲ್ಲಿ ಅಧ್ಯಯನ ಮಾಡ್ತಕ್ಕಂಥದ್ದನ್ನು ನಾವು ವಿಜ್ಞಾನ ಅಂತಂದೇಳಿ ಕರಿತೀವಿ. ಆದರೆ ಸಮಾಜ ಅಂತಕ್ಕಂಥ ವಿಷಯವನ್ನು ನಾವು ಬರೀ ಸಮಾಜ ಅಂತಂದೇಳಿ ಹೇಳೋದಿಲ್ಲ, ಅದು ಸಮಾಜ ವಿಜ್ಞಾನ ಅಂತಂದೇಳಿ ಹೇಳ್ತೀವಿ. ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು, ಸಮಾಜಕ್ಕೆ ಸಂಬಂಧಪಟ್ಟಂತಹ ಅಂಶಗಳನ್ನು ವೈಜ್ಞಾನಿಕ ತಳಹದಿಯ ಮೇಲೆ ಅಧ್ಯಯನ ಮಾಡ್ತಕ್ಕಂಥದ್ದೇ ಸಮಾಜ ವಿಜ್ಞಾನ. ಆ ಸಮಾಜ ವಿಜ್ಞಾನದ ಒಂದು ಭಾಗ ಇತಿಹಾಸ. ನಾವು ಇತಿಹಾಸವನ್ನು ಅಧ್ಯಯನ ಮಾಡ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ತಕ್ಕಂಥ ಪೂರಕ ದಾಖಲೆಗಳನ್ನು ಅಥವಾ ಸಾಕ್ಷಿಗಳನ್ನು ಇಟ್ಟುಕೊಂಡೇ ನಾವು ಅಧ್ಯಯನ ಮಾಡ್ತೀವಿ ಅಂತಕ್ಕಂಥದ್ದನ್ನು ನಾವು ಮರೆಯುವಂತಿಲ್ಲ. ಇದು ಮುಂದಿನ ಒಂದು ಅಧ್ಯಾಯದಲ್ಲಿ ನಿಮಗೆ ತಿಳಿಯುತ್ತೆ. ಆಧಾರಗಳು ಅಂತಂದೇಳಿ ಅಲ್ಲಿ ಬರುತ್ತೆ. ಹಾಗಾಗಿ ಅಲ್ಲಿ ಆಧಾರಗಳಿಗೂ ಇತಿಹಾಸಕ್ಕೂ ಎಂತಹ ಸಂಬಂಧ ಇದೆ ಅನ್ನುವಂಥದ್ದು ನಿಮಗೆ ತಿಳಿಯುತ್ತೆ. ಒಟ್ಟಾರೆ ಇಲ್ಲಿ ಇತಿಹಾಸ ಅಂತಕ್ಕಂಥದ್ದು ಕೂಡ ಒಂದು ವೈಜ್ಞಾನಿಕ ತಳಹದಿಯ ಮೇಲೇನೆ ಅಧ್ಯಯನ ಮಾಡ್ತಕ್ಕಂಥದ್ದು ಅನ್ನುವಂಥದ್ದನ್ನು ನಾವು ಮರೆಯೋ ಹಾಗಿಲ್ಲ. ಹಾಗಾದರೆ ಕತೆ ಮತ್ತು ಇತಿಹಾಸಕ್ಕೆ ಏನು ವ್ಯತ್ಯಾಸ ಅನ್ನುವಂಥದ್ದನ್ನು ನೋಡೋದಾದ್ರೆ ನಾವಿಲ್ಲಿ
ಇಲ್ಲಿ ಕಥೆಯಲ್ಲಿ ನಾವು ಹೇಳ್ತೀವಿ, ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಊರಿನಲ್ಲಿ ಒಬ್ಬ ರಾಜನಿದ್ದ, ಅವನೊಂದು ಯುದ್ಧ ಮಾಡಿದ. ಅಥವಾ ಕಥೆಯಲ್ಲಿ ಅದನ್ನು ಹೇಳ್ತೀವಿ, ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಊರಿನಲ್ಲಿ ಒಬ್ಬ ರಾಜನಿದ್ದ, ಅವನೊಂದು ಯುದ್ಧ ಮಾಡಿದ ಅಂತಂದೇಳಿ ಕಥೆಯಲ್ಲಿ ಹೇಳ್ತೀವಿ. ಆದರೆ ಇತಿಹಾಸದಲ್ಲಿ ಸಾಮಾನ್ಯ ಶಕಪೂರ್ವ 261ರಲ್ಲಿ ಪಾಟಲಿಪುತ್ರದಲ್ಲಿ ಆಳುತ್ತಿದ್ದ ಅಶೋಕನೆಂಬ ರಾಜನು ಕಳಿಂಗ ರಾಜ್ಯದ ಮೇಲೆ ಯುದ್ಧ ಮಾಡಿದ. ನೋಡ್ರಿ, ಇದಕ್ಕೂ ಇರ್ತಕ್ಕಂಥ ವ್ಯತ್ಯಾಸ. ಇಲ್ಲಿ ಅಸಂಬದ್ಧ ಅಂದ್ರೆ ಇಲ್ಲಿ ಒಂದಾನೊಂದು ಕಾಲದಲ್ಲಿ, ಯಾವ ಕಾಲ ಅಂತಂದೇಳಿ ಹೇಳಿಲ್ಲ, ಆದರೆ ಇತಿಹಾಸದಲ್ಲಿ ಸಾಮಾನ್ಯ ಶಕಪೂರ್ವ ನಿರ್ದಿಷ್ಟವಾಗಿ ಇಂಥ ವರ್ಷದಲ್ಲಿ ಅಂತಂದು ಹೇಳಿದ್ದಾರೆ. ಅದೇ ರೀತಿಯಾಗಿ ಒಂದಾನೊಂದು ಊರಿನಲ್ಲಿ, ಊರು ಅಂತ ಹೇಳಿದ್ದಾರೆ, ಯಾವ ಊರು ಅಂತಂದು ಹೇಳಿಲ್ಲ, ಯಾವ ಸ್ಥಳ ಅಂತಂದೇಳಿ ಹೇಳಿಲ್ಲ. ಆದರೆ ಇತಿಹಾಸದಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ದೇಶವನ್ನು, ಒಂದು ರಾಜ್ಯವನ್ನು ಅಥವಾ ಒಂದು ಸಂಸ್ಥಾನವನ್ನು ಅಥವಾ ಒಂದು ಸ್ಥಳವನ್ನು ನಿರ್ದಿಷ್ಟವಾಗಿ ಇಂಥದ್ದೇ ಸ್ಥಳ ಅಂತಂದೇಳಿ ಹೇಳ್ತಾರೆ. ಅದು ಪಾಟಲಿಪುತ್ರ. ಒಬ್ಬ ರಾಜನಿದ್ದ, ಆಯ್ತಾ, ಆ ಊರಿನಲ್ಲಿ ಒಬ್ಬ ರಾಜನಿದ್ದ ಅಂತ ಹೇಳಿದ್ದಾರೆ. ಯಾವ ಊರು? ಪಾಟಲಿಪುತ್ರ. ಯಾವ ರಾಜ? ಅಶೋಕ ಎನ್ನುವಂಥ ರಾಜನಿದ್ದ. ಅವನೊಂದು ಯುದ್ಧ ಮಾಡಿದ. ಯಾವ ಸ್ಥಳದಲ್ಲಿ ಯುದ್ಧ ಮಾಡಿದ ಅಥವಾ ಯುದ್ಧದ ಹೆಸರೇನು, ಆ ಯುದ್ಧವನ್ನು ಏನಂತ ನಾವು ಗುರುತಿಸ್ತೀವಿ? ಏನೂ ಇಲ್ಲ. ಆದರೆ ಇತಿಹಾಸದಲ್ಲಿ ಆ ಅಶೋಕನೆಂಬ ರಾಜ ಯಾವ ಯುದ್ಧ ಮಾಡಿದ? ಕಳಿಂಗ ಯುದ್ಧ ಅಂತಕ್ಕಂಥದ್ದನ್ನು ಮಾಡ್ತಾನೆ. ಅದು ಕಳಿಂಗ ರಾಜ್ಯದ ರಾಜನ ಮೇಲೆ. ಇದು ಇತಿಹಾಸಕ್ಕೂ ಮತ್ತು ಕಥೆಗೂ ಇರ್ತಕ್ಕಂಥ ಒಂದು ವ್ಯತ್ಯಾಸ. ಹಾಗಾಗಿ ನಾವು ಅರ್ಥ ಮಾಡ್ಕೋಬೇಕು, ಕಥೆಯಲ್ಲಿ ಯಾವುದೇ ಒಂದು ಸ್ಪಷ್ಟತೆ ಅಂತಕ್ಕಂಥದ್ದು, ನಿರ್ದಿಷ್ಟತೆ ಅಂತಕ್ಕಂಥದ್ದು ನಮಗೆ ತಿಳಿಯೋದಿಲ್ಲ. ಆದರೆ ಇತಿಹಾಸದಲ್ಲಿ ಸ್ಪಷ್ಟತೆ ಅಥವಾ ನಿರ್ದಿಷ್ಟತೆ ಅಂತಕ್ಕಂಥದ್ದು ನಮಗೆ ತಿಳಿಯುತ್ತೆ ಅನ್ನುವಂಥದ್ದನ್ನು ನಾವು ತಿಳ್ಕೊಬೇಕಾಗುತ್ತೆ. ಇನ್ನು ಇತಿಹಾಸವನ್ನು ನಾವು ಏಕೆ ಓದಬೇಕು ಅನ್ನುವಂಥದ್ದು. ಒಂದು ವೇಳೆ ಮನುಷ್ಯನಿಗೆ ಸ್ಮರಣ ಶಕ್ತಿ ಇಲ್ಲದೆ ಹೋದರೆ ಏನು ಮಾಡುತ್ತಿದ್ದರು? ಮಾಡಿದ ತಪ್ಪುಗಳನ್ನೇ ಮತ್ತೆ ಮತ್ತೆ ಮಾಡುತ್ತಿದ್ದರು. ಮಾನವರ ಪ್ರಗತಿ ಸಾಧ್ಯವಾಗುತ್ತಿರಲಿಲ್ಲ. ಹಾಗಾದರೆ ಮನುಷ್ಯರ ಪ್ರಗತಿಗೆ ಸ್ಮರಣ ಶಕ್ತಿ ಇದ್ದಂತೆ ಒಂದು ಸಮಾಜ ಅಥವಾ ಒಂದು ದೇಶದ ಪ್ರಗತಿಗೆ ಸ್ಮರಣ ಶಕ್ತಿ ಇರಬೇಕಲ್ಲವೇ? ಮನುಷ್ಯನಿಗೆ ಸ್ಮರಣ ಶಕ್ತಿ ಇದ್ದಂತೆ ಒಂದು ಸಮಾಜಕ್ಕೆ, ರಾಜ್ಯಕ್ಕೆ, ದೇಶಕ್ಕೆ ಅಷ್ಟೇ ಏಕೆ, ಈ ಜಗತ್ತಿಗೆ ಇತಿಹಾಸವೇ ಸ್ಮರಣ ಶಕ್ತಿಯಾಗಿದೆ. ಇತಿಹಾಸವು ನಮ್ಮ ಪೂರ್ವಿಕರು ಕೈಗೊಂಡ ಒಳ್ಳೆಯ ಮತ್ತು ತಪ್ಪು ತೀರ್ಮಾನಗಳಿಂದ ಅನುಭವಿಸಿದ ಸುಖ ದುಃಖಗಳನ್ನು, ಕಷ್ಟಗಳನ್ನು ತಿಳಿಸುತ್ತದೆ. ಅಲ್ಲದೆ ಮುಂದಿನ ತೀರ್ಮಾನಗಳನ್ನು ಕೈಗೊಳ್ಳುವಾಗ ಎಚ್ಚರ ವಹಿಸುತ್ತದೆ. ಇತಿಹಾಸದಲ್ಲಿನ ನಮ್ಮ ಪೂರ್ವಿಕರ ತತ್ವಾದರ್ಶಗಳು, ವಿಚಾರಧಾರೆಗಳು ಮುಂದಿನ ತಲೆಮಾರುಗಳಿಗೆ ಮಾದರಿಯೂ ದಾರಿದೀಪವೂ ಆಗುತ್ತವೆ. ಅವರ ಶೌರ್ಯ, ಪರಾಕ್ರಮ ಮತ್ತು ತ್ಯಾಗ ಬಲಿದಾನಗಳು ನಂತರದ ಪೀಳಿಗೆಗಳಿಗೆ ಸ್ಫೂರ್ತಿಯೂ ಆಗುತ್ತವೆ. ಇಷ್ಟೇ ಅಲ್ಲದೆ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಪರಿಚಯಿಸುವ ಮೂಲಕ ಅಭಿಮಾನ ಮತ್ತು ಗೌರವವನ್ನು ನಮ್ಮ ನಾಡಿನ ಬಗ್ಗೆ, ನಮ್ಮ ಭೂಮಿಯ ಬಗ್ಗೆ ಮೂಡಿಸುತ್ತದೆ. ಈ ಎಲ್ಲದರ ಸಾರಾಂಶವನ್ನು ಒಂದು ಅಂಶವನ್ನು ಆಧಾರವಾಗಿಟ್ಕೊಂಡು ಅಥವಾ ಉದಾಹರಣೆಯಾಗಿ ನಿಮಗೆ ಹೇಳ್ತಾ ಹೋಗ್ತೇನೆ. ನನಗೀಗಾಗಲೇ ಗೊತ್ತಿದೆ, ಮೊದಲನೇ ಮತ್ತು ಎರಡನೇ ಮಹಾಯುದ್ಧದಿಂದ ಆದಂತಹ ಭೀಕರತೆ ಎಷ್ಟು ಘೋರವಾಗಿತ್ತು ಅನ್ನುವಂಥದ್ದು. ಹಾಗಾಗಿ ಪ್ರತಿ ರಾಷ್ಟ್ರಗಳು ಕೂಡ ಮೂರನೇ ಮಹಾಯುದ್ಧ ಆಗದೇ ಇರತಕ್ಕಂತಹ ಎಚ್ಚರಿಕೆಗಳನ್ನು ಅನುಸರಿಸ್ತಾ ಇದ್ದಾವೆ. ಅಂದರೆ ಇಂದಿನ ನಮ್ಮ ಪೂರ್ವಿಕರು ಕೈಗೊಂಡಂತಹ ನಿರ್ಧಾರಗಳಿಂದ ಆ ತಪ್ಪುಗಳು ಆದವು. ಅಂದರೆ 1 ಮತ್ತು 2ನೇ ಮಹಾಯುದ್ಧಗಳು ನಡೆದವು. ಯಾಕಂದರೆ ಶಸ್ತ್ರಾಸ್ತ್ರಗಳ ಪೈಪೋಟಿ ಆಗಿರ್ಬೋದು, ಒಂದು ಸಾಮ್ರಾಜ್ಯಗಳ ವಿಸ್ತರಣೆ ಆಗಿರ್ಬೋದು, ವಸಾಹತುಶಾಹಿತ್ವದ ಧೋರಣೆ ಆಗಿರ್ಬೋದು, ಇವೆಲ್ಲವೂ ಕೂಡ ಒಂದು ಮಹಾಯುದ್ಧಗಳಿಗೆ ಕಾರಣ ಆದವು. ಅಂತಹ ಅಂಶಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಅಥವಾ ಅಂತಹ ಅಂಶಗಳನ್ನು ತೊರೆಯುವುದರ ಮೂಲಕ 3ನೇ ಮಹಾಯುದ್ಧ ನಡೆಯೋದನ್ನು ಪ್ರತಿಯೊಂದು ರಾಷ್ಟ್ರವು ಒಂದು ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ. ಅದೇ ಅಂಶವನ್ನೇ ಇಲ್ಲಿ ಹೇಳಿರೋದು. ಇತಿಹಾಸವು ನಮ್ಮ ಪೂರ್ವಿಕರು ಕೈಗೊಂಡ, ನಮ್ಮ ಹಿಂದಿನವರು ಕೈಗೊಂಡಿರ್ತಕ್ಕಂಥ ಒಳ್ಳೆಯ ಅಥವಾ ತಪ್ಪು ತೀರ್ಮಾನಗಳಿಂದ ನಾವು ಹಲವಾರು ಘೋರ ಕೃತ್ಯಗಳನ್ನು ಅಥವಾ ಘಟನೆಗಳನ್ನು ಅಥವಾ ಮಹಾಯುದ್ಧಗಳನ್ನು ನಾವು ಅನುಭವಿಸಿದ್ವಿ. ಅಂಥವು ನಡಿಬಾರದು ಅಂತಂದರೆ ನಾವು ಇತಿಹಾಸವನ್ನು ಓದಬೇಕು. ಜೊತೆಗೆ ಈ ಇತಿಹಾಸ ಅಂತಕ್ಕಂಥದ್ದು ನಮ್ಮ ನಾಡಿನ ಸಂಸ್ಕೃತಿ ಮತ್ತು ಪರಂಪರೆಯನ್ನು ನಮಗೆ ತಿಳಿಸುವುದರ ಮೂಲಕ ನಮ್ಮ ನಾಡಿನ ಬಗ್ಗೆ ಹೆಮ್ಮೆಯನ್ನು, ಅಭಿಮಾನವನ್ನು ಒಂದು ಮೂಡಿಸುತ್ತೆ ಅಂತಕ್ಕಂಥದ್ದು ನಮಗೆ ಇತಿಹಾಸದಿಂದ ತಿಳಿದು ಬರುತ್ತೆ. ವೀಕ್ಷಕರೇ, ಈ ವಿಡಿಯೋ ಸರಣಿಯಲ್ಲಿ ನಾವು ರಾಜ್ಯ ಸರ್ಕಾರ ಏನು ಪಠ್ಯಕ್ರಮ ಕೊಟ್ಟಿದೆಯೋ ಅದೇ ಪಠ್ಯಕ್ರಮವನ್ನೇ ನೇರವಾಗಿ ನಿಮ್ಮ ಮುಂದೆ ತಂದಿಟ್ಟು ಅದರಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳನ್ನು ಪರೀಕ್ಷಾ ದೃಷ್ಟಿಯಿಂದ ಯಾವೆಲ್ಲ ಪ್ರಮುಖ ಅನ್ನಿಸ್ತಾವೋ ಎಲ್ಲ ಅಂಶಗಳನ್ನು ಒಂದು ಪದವನ್ನು ಬಿಡದೆ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಹಾಗಾಗಿ ಈ ಒಂದು ವಿಡಿಯೋವನ್ನು ನೋಡೋದ್ರ ಮೂಲಕ ನೀವು ನಿಮ್ಮ ಗುರಿಯನ್ನು ಮುಟ್ಬೋದು ಅನ್ನುವಂಥ ಭರವಸೆಯನ್ನು ಕೊಡುತ್ತಾ ಮುಂದಿನ ವಿಡಿಯೋದಲ್ಲಿ ಈ ಒಂದು ವಿಷಯವನ್ನು ಮುಂದುವರಿಸ್ತೀವಿ ಅಂತಂದು ಹೇಳ್ತಾ
ವೀಕ್ಷಣೆಗಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ ವಂದನೆಗಳು.